ನಮಸ್ಕಾರ ಮಕರ ರಾಶಿಯವರೇ. ಬ್ರಹ್ಮಾಂಡದ ಶಕ್ತಿಗಳು ಇಂದು ನಿಮಗೊಂದು ರಹಸ್ಯ ಸಂದೇಶವನ್ನು ಕಳುಹಿಸುತ್ತಿವೆ. ಮಕರ ರಾಶಿಯವರೇ, ನೀವು ಜನ್ಮತಃ ಕಷ್ಟಜೀವಿಗಳು, ಶನಿದೇವನ ಪ್ರೀತಿಯ ಪುತ್ರರು. ಆದರೆ ಕಾಲಚಕ್ರ ಉರುಳುತ್ತಿದ್ದಂತೆ 2026ರ ಏಪ್ರಿಲ್ ತಿಂಗಳು ನಿಮ್ಮ ಜೀವನದ ಅತ್ಯಂತ ಸಂಕೀರ್ಣವಾದ ತಿಂಗಳಾಗಲಿದೆ. ನಿಮ್ಮ ಜೀವನದಲ್ಲಿ ಸದ್ದಿಲ್ಲದೆ ಒಂದು ಸುನಾಮಿ ಏಳುತ್ತಿದೆ. ನೀವು ಪ್ರೀತಿಸುವವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಲು ಸಿದ್ಧರಾಗಿದ್ದಾರೆಯೇ? ಹೌದು, ನಕ್ಷತ್ರಗಳ ಚಲನೆ ಮತ್ತು ನಿಮ್ಮ ಜಾತಕದ ಪ್ರಸ್ತುತ ಸ್ಥಿತಿ ಒಂದು ಭಯಾನಕ ಸತ್ಯವನ್ನು ಹೊರಹಾಕುತ್ತಿದೆ. 2026ರ ಈ ಏಪ್ರಿಲ್ ತಿಂಗಳು ನಿಮಗೆ ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಅಸ್ತಿತ್ವದ ಹೋರಾಟ. ನಿಮ್ಮ ವಿನಾಶಕ್ಕಾಗಿ ಯಾರೋ ಈಗಲೇ ತೆಂಗಿನಕಾಯಿ ಹೊಡೆದಿದ್ದಾರೆ. ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ಕಣ್ಣು ಮುಚ್ಚಿ ಕುಳಿತಿರುವ ಆ ಇಬ್ಬರು ವ್ಯಕ್ತಿಗಳು ಯಾರು? ಒಬ್ಬ ಹೆಣ್ಣು ಮತ್ತು ಒಬ್ಬ ಗಂಡು ಸೇರಿ ನಿಮ್ಮ ಸಂಸಾರವನ್ನು ಮಣ್ಣು ಪಾಲು ಮಾಡಲು ಹಗಲಿರುಳು ತಾಂತ್ರಿಕ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ. ನಿಮ್ಮ ಮನೆಯ ಹೊಸ್ತಿಲಿನವರೆಗೂ ಬಂದ ಅದೃಷ್ಟವನ್ನು ಕಿತ್ತುಕೊಳ್ಳಲು ಯಾರೋ ಸ್ಕೆಚ್ ಹಾಕಿದ್ದಾರೆ. ಈ ವಿಡಿಯೋ ನಿಮ್ಮನ್ನು ಭಯಪಡಿಸಲು ಅಲ್ಲ, ಬದಲಾಗಿ ನಿಮ್ಮ ಸುತ್ತಲೂ ಹಣೆಯಲಾಗಿರುವ ಕರಾಳ ಜಾಲದಿಂದ ನಿಮ್ಮನ್ನು ಮುಕ್ತಗೊಳಿಸಲು ಸಿದ್ಧಪಡಿಸಲಾಗಿದೆ. ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡದಿದ್ದರೆ ನಿಮ್ಮ ಜೀವನದಲ್ಲಿ ಚೇತರಿಸಿಕೊಳ್ಳಲಾಗದ ನಷ್ಟ ಸಂಭವಿಸಬಹುದು. ನಿಮ್ಮ ವಿನಾಶಕ್ಕೆ ಸ್ಮಶಾನದಲ್ಲಿ ಪೂಜೆ ನಡೆಯುತ್ತಿದೆ ಎಂದರೆ ನೀವು ನಂಬಲೇಬೇಕು. ಈ ವಿಡಿಯೋದಲ್ಲಿ ನಾವು ಕೇವಲ ಭವಿಷ್ಯ ಹೇಳುತ್ತಿಲ್ಲ, ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿರುವ ಆ ಇಬ್ಬರು ವ್ಯಕ್ತಿಗಳ ಜಾತಕವನ್ನು ಬಯಲು ಮಾಡುತ್ತಿದ್ದೇವೆ. ಆ ಎಂ ಅಕ್ಷರದ ರಹಸ್ಯವೇನು? ನಿಮ್ಮ ಕುಲದೈವವನ್ನೇ ಕಟ್ಟಿಹಾಕಿದ ಆ ಮಾಂತ್ರಿಕ ಶಕ್ತಿ ಯಾವುದು? ಎಲ್ಲವನ್ನೂ ವಿವರವಾಗಿ ತಿಳಿಯೋಣ. ವಿಡಿಯೋ ಶುರು ಮಾಡುವ ಮುನ್ನ ಆ ಪರಶಿವನ ರಕ್ಷಣೆ ನಿಮಗಿರಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಿಮ್ಮ ಒಂದು ಲೈಕ್ ಈ ಮಾಹಿತಿಯನ್ನು ಕಷ್ಟದಲ್ಲಿರುವ ಇನ್ನೂ 10 ಮಂದಿ ಮಕರ ರಾಶಿಯವರಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ಬನ್ನಿ, ನಿಮ್ಮ ಬೆನ್ನ ಹಿಂದಿರುವ ಆ ಕರಾಳ ಶಕ್ತಿಗಳ ಮುಖವಾಡವನ್ನು ಇಂದು ಕಳಚೋಣ. ಮೊದಲು ನಾವು ಮಕರ ರಾಶಿಯವರ ವ್ಯಕ್ತಿತ್ವ ಮತ್ತು ದೌರ್ಬಲ್ಯದ ಬಗ್ಗೆ ತಿಳಿಯೋಣ. ಮಕರ ರಾಶಿಯವರ ಅಧಿಪತಿ ಶನಿದೇವರು. ಶನಿ ಅಂದರೆ ಶಿಸ್ತು, ಶ್ರಮ ಮತ್ತು ನ್ಯಾಯ. ನೀವು ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ, ಆದರೆ ಒಮ್ಮೆ ನಂಬಿದರೆ ನಿಮ್ಮ ಪ್ರಾಣವನ್ನೇ ಕೊಡುತ್ತೀರಿ. ಇದೇ ನಿಮ್ಮ ಮೊದಲ ದೌರ್ಬಲ್ಯ. ನೀವು ಯಶಸ್ಸಿನ ಶಿಖರ ಏರುತ್ತಿದ್ದಂತೆ ನಿಮ್ಮ ಸುತ್ತಲೂ ಅಸೂಯೆಯ ಗೋಡೆಗಳು ನಿರ್ಮಾಣವಾಗುತ್ತವೆ. ಇವನು ಹೇಗೆ ಇಷ್ಟೊಂದು ಬೇಗ ಬೆಳೆದ? ಇವನಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಎಂಬ ಮಾತುಗಳು ನಿಮ್ಮ ಬೆನ್ನ ಹಿಂದೆ ಕೇಳಿಬರುತ್ತವೆ. ನೀವು ಮುಗ್ಧವಾಗಿ ನಿಮ್ಮ ಮುಂದಿನ ಯೋಜನೆಗಳನ್ನು, ಅಂದರೆ ಉದಾಹರಣೆಗೆ ಮನೆ ಕಟ್ಟುವ ಪ್ಲಾನ್, ನಿಮ್ಮ ಸಂಸಾರದ ವಿಷಯಗಳು ಅಥವಾ ಮಗಳ ಮದುವೆ ಮುಂತಾದ ಶುಭ ಸುದ್ದಿಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳುತ್ತೀರಿ. ಶಾಸ್ತ್ರ ಹೇಳುತ್ತದೆ, ಶುಭಂ ಗುಪ್ತಂ, ಅಂದರೆ ಶುಭ ಕಾರ್ಯಗಳು ಗುಪ್ತವಾಗಿರಬೇಕು. ಆದರೆ ನೀವು ಎಲ್ಲವನ್ನೂ ಹಂಚಿಕೊಂಡು ಶತ್ರುಗಳಿಗೆ ಆಯುಧ ನೀಡುತ್ತಿದ್ದೀರಿ. ಮಕರ ರಾಶಿಯವರೇ, ನಿಮ್ಮ ಜಾತಕವನ್ನು ಆಳವಾಗಿ ವಿಶ್ಲೇಷಿಸಿದಾಗ ಲಭ್ಯವಾದ ಮಾಹಿತಿಗಳು ಬೆಚ್ಚಿ ಬೀಳಿಸುವಂತಿವೆ. ನಿಮ್ಮ ಶತ್ರುಗಳು ಹಾವಿಗಿಂತಲೂ ವಿಷಕಾರಿಯಾಗಿದ್ದಾರೆ. ಅವರು ನೇರವಾಗಿ ನಿಮ್ಮ ಮುಂದೆ ಬರುವುದಿಲ್ಲ, ಬದಲಾಗಿ ನಿಮ್ಮ ಫೋಟೋಗಳನ್ನು ಹಿಡಿದು ಸ್ಮಶಾನದಲ್ಲಿ ಕ್ಷುದ್ರ ಪೂಜೆಗಳನ್ನು ಮಾಡಿಸುತ್ತಿದ್ದಾರೆ. ಶಾಸ್ತ್ರಗಳ ಪ್ರಕಾರ ಮಕರ ರಾಶಿಯ ಅಧಿಪತಿ ಶನಿದೇವರು. ಶನಿದೇವರು ನ್ಯಾಯದೇವರಾಗಿದ್ದರೂ ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತುಗಳ ಪ್ರಭಾವ ಹೆಚ್ಚಾದಾಗ ಶತ್ರುಗಳಿಗೆ ಬಲ ಸಿಗುತ್ತದೆ. ಪ್ರಸ್ತುತ ನಿಮ್ಮ ರಾಶಿಯ ಮೇಲೆ ನಕಾರಾತ್ಮಕ ಶಕ್ತಿಗಳ ಕಣ್ಣು ಬಿದ್ದಿದೆ. ನಿಮ್ಮ ಮನೆಯ ಹೊಸ್ತಿಲ ಬಳಿ ನಿಂಬೆಹಣ್ಣು, ಕುಂಕುಮ ಅಥವಾ ವಿಚಿತ್ರ ವಸ್ತುಗಳು ಕಂಡುಬರುತ್ತಿವೆಯಾ? ಹಾಗಿದ್ದಲ್ಲಿ ಎಚ್ಚರ. ಈ ಶತ್ರುಗಳು ನಿಮ್ಮ ಹಿತೈಷಿಗಳಂತೆ ನಟಿಸುತ್ತಾರೆ. ನಿಮ್ಮ ಏಳಿಗೆಯೇ ನಮ್ಮ ಗುರಿ ಎಂದು ಸಿಹಿಯಾಗಿ ಮಾತನಾಡಿ ನಿಮ್ಮ ಒಳಗಿನ ಗುಟ್ಟುಗಳನ್ನು ತಿಳಿದುಕೊಳ್ಳುತ್ತಾರೆ. ನೀವವರನ್ನು ಕುರುಡಾಗಿ ನಂಬಿ ಸಲಹೆ ಕೇಳಲು ಹೋಗುತ್ತೀರಿ. ಆದರೆ ಅವರು ನೀಡುವ ಪ್ರತಿಯೊಂದು ಸಲಹೆಯೂ ನಿಮ್ಮನ್ನು ಪ್ರಪಾತಕ್ಕೆ ತಳ್ಳುವ ಕುತಂತ್ರವಾಗಿರುತ್ತದೆ. ಈ ಸತ್ಯ ಕಹಿಯಾಗಿದ್ದರೂ ನೀವು ನಂಬಲೇಬೇಕು. ಈಗ ಆ ಕರಾಳ ಸತ್ಯದ ಸಮಯ. ನಿಮ್ಮ ಜಾತಕದ ಅಷ್ಟಮ ಮತ್ತು ದ್ವಾದಶ ಭಾವಗಳಲ್ಲಿ ನಕಾರಾತ್ಮಕ ಗ್ರಹಗಳ ಸಂಚಾರವಿರುವುದರಿಂದ ಶತ್ರುಗಳಿಗೆ ನಿಮ್ಮ ಮೇಲೆ ಪ್ರಭಾವ ಬೀರಲು ದಾರಿ ಸಿಕ್ಕಿದೆ. ಆ ಇಬ್ಬರು ವ್ಯಕ್ತಿಗಳು ಅಥವಾ ಶತ್ರುಗಳು ಯಾರು?
ಅವರು ಅನ್ಯರಲ್ಲ, ನಿಮ್ಮ ಹತ್ತಿರದವರೇ. ಅವರು ಮಾಡುವ ಪ್ರಯೋಗಗಳು ಇಲ್ಲಿವೆ. ಒಂದು ಲಿಂಬೆಹಣ್ಣಿನ ತಂತ್ರ. ನಿಮ್ಮ ಮನೆಯ ಮುಂದೆ ಅಥವಾ ನೀವು ಓಡಾಡುವ ಜಾಗದಲ್ಲಿ ಮಂತ್ರಿಸಿದ ಲಿಂಬೆಹಣ್ಣುಗಳನ್ನು ಎಸೆಯುತ್ತಿದ್ದಾರೆ. ಇದು ನಿಮ್ಮ ಬುದ್ಧಿಯನ್ನು ಮಂದಗೊಳಿಸುತ್ತದೆ. 2 ಸ್ಮಶಾನ ಪೂಜೆ. ನಿಮ್ಮ ಫೋಟೋ ಅಥವಾ ನಿಮ್ಮ ಬಟ್ಟೆಯ ತುಣುಕನ್ನು ಬಳಸಿ ಸ್ಮಶಾನದಲ್ಲಿ ಸ್ತಂಭನ ಪೂಜೆ ಮಾಡಿಸುತ್ತಿದ್ದಾರೆ. ಇದರಿಂದ ನೀವು ಎಷ್ಟೇ ಕಷ್ಟಪಟ್ಟರೂ ಫಲ ಸಿಗದಂತೆಯಾಗುತ್ತದೆ. 3 ನರದೃಷ್ಟಿ. ಕಲ್ಲು ಸಕ್ಕರೆಯಂತೆ ಮಾತನಾಡಿ ಕರುಳ ಕುಯ್ಯುವವರು ಇವರು. ನಿಮ್ಮ ಮನೆಯ ನೆಮ್ಮದಿಯನ್ನು ಹರಿಸಲು ಇವರ ಒಂದು ಕೆಟ್ಟ ದೃಷ್ಟಿ ಸಾಕು. ನೀವು ಶತ್ರುಗಳನ್ನು ಎಲ್ಲಿಯೋ ಹೊರಗಡೆ ಹುಡುಕುತ್ತಿದ್ದೀರಿ, ಆದರೆ ಅವರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ. ಕಂಕುಳಲ್ಲಿ ಮಗುವನ್ನಿಟ್ಟುಕೊಂಡು ಊರೆಲ್ಲ ಹುಡುಕಿದಂತೆ ನಿಮ್ಮ ಸ್ಥಿತಿಯಾಗಿದೆ. ಆ ಇಬ್ಬರು ವ್ಯಕ್ತಿಗಳು ನಿಮ್ಮ ರಕ್ತ ಸಂಬಂಧಿಗಳೇ ಅಥವಾ ಅತ್ಯಂತ ಆಪ್ತ ಗೆಳೆಯರೇ ಆಗಿದ್ದಾರೆ. ನಿಮ್ಮ ಶತ್ರುಗಳ ಗುರುತು ಹೀಗಿದೆ. 1 ಪುರುಷ ಶತ್ರು. ಇವನ ವಯಸ್ಸು ಸರಿಸುಮಾರು 30ರಿಂದ 45 ವರ್ಷಗಳ ಒಳಗಿದೆ. ಇವನು ನಿಮ್ಮ ಪ್ರತಿಯೊಂದು ಹೆಜ್ಜೆಯ ಮೇಲೆ ನಿಗಾ ಇಟ್ಟಿದ್ದಾನೆ. 2 ಮಹಿಳಾ ಶತ್ರು. ಇವಳ ವಯಸ್ಸು 30ರಿಂದ 40ರ ಆಸುಪಾಸು. ಇವಳ ಹೆಸರಿನ ಮೊದಲ ಅಕ್ಷರ ಎಂ ನಿಂದ ಆರಂಭವಾಗುವ ಸಾಧ್ಯತೆ ದಟ್ಟವಾಗಿದೆ. ಇವರು ನಿಮ್ಮ ಮನೆಯ ಅನ್ನ ತಿಂದು ನಿಮ್ಮ ಮನೆಯ ವಿನಾಶವನ್ನೇ ಬಯಸುವ ನೀಚ ಮನಸ್ಥಿತಿಯವರು. ನೀವು ಹೊಸ ಕಾರು ಕೊಂಡರೆ, ಮನೆ ಕಟ್ಟಲು ಪ್ಲಾನ್ ಮಾಡಿದರೆ ಅಥವಾ ದಂಪತಿಗಳು ನಗುನಗುತ್ತಾ ಇದ್ದರೆ ಇವರ ಹೊಟ್ಟೆಯಲ್ಲಿ ಬೆಂಕಿ ಬೀಳುತ್ತದೆ. ನಿಮ್ಮ ಕಷ್ಟ ಅವರಿಗೆ ಕಾಣುವುದಿಲ್ಲ. ಕೇವಲ ನಿಮ್ಮ ಯಶಸ್ಸು ಮಾತ್ರ ಅವರಿಗೆ ಹೊಟ್ಟೆ ಕಿಚ್ಚು ತರಿಸುತ್ತದೆ. ನಿಮ್ಮ ಮನೆಯಲ್ಲಿ ಈ ಲಕ್ಷಣಗಳು ಕಂಡುಬಂದರೆ ಎಚ್ಚರ ಇರಲಿ. ನಿಮ್ಮ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ತಾಂಡವವಾಡಲು ಈ ಶತ್ರುಗಳ ದೃಷ್ಟಿಯೇ ಕಾರಣ. ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರಲು ಇಷ್ಟಪಡುತ್ತಾಳೆ, ಆದರೆ ಈ ವ್ಯಕ್ತಿಗಳ ನರದೃಷ್ಟಿಯಿಂದಾಗಿ ಆಕೆ ಹೊಸ್ತಿಲಿಂದಲೇ ವಾಪಸ್ ಹೋಗುತ್ತಿದ್ದಾಳೆ. ನಿಮ್ಮ ಮೇಲೆ ಪ್ರಯೋಗ ನಡೆದಿದೆಯೇ ಎಂದು ತಿಳಿಯಲು ಈ ಕೆಳಗಿನ ಸಣ್ಣ ಬದಲಾವಣೆಗಳನ್ನು ಗಮನಿಸಿ. 1 ಅನಿರೀಕ್ಷಿತ ರೋಗಗಳು. ವೈದ್ಯಕೀಯ ವರದಿಯಲ್ಲಿ ಎಲ್ಲವೂ ನಾರ್ಮಲ್ ಇರುತ್ತದೆ, ಆದರೆ ಮೈಕೈ ನೋವು, ತಲೆನೋವು ಮಾತ್ರ ಕಡಿಮೆಯಾಗುವುದಿಲ್ಲ. 2 ಕನಸುಗಳು. ಕನಸಿನಲ್ಲಿ ಹಾವುಗಳು, ಸ್ಮಶಾನ ಅಥವಾ ಎತ್ತರದಿಂದ ಬೀಳುವಂತೆ ಭಾಸವಾಗುವುದು. 3 ಕಲಹ. ಸಣ್ಣ ವಿಷಯಕ್ಕೂ ಗಂಡ ಹೆಂಡತಿಯ ನಡುವೆ ವಿಪರೀತ ಜಗಳವಾಗುವುದು. 4 ದುರ್ವಾಸನೆ. ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಹಳೆಯ ವಸ್ತುಗಳ ಅಥವಾ ಕೊಳತ ವಾಸನೆ ಬರುವುದು. 5 ಅಕಸ್ಮಾತ್ತಾಗಿ ಕೆಂಪು ಇರುವೆಗಳ ದಂಡು ಬರುವುದು ಅಥವಾ ನಿಮ್ಮ ಮನೆಯ ಆವರಣದಲ್ಲಿ ಗೂಬೆ ಅಥವಾ ಬಾವುಲಿಗಳ ಸಂಚಾರ. 6 ಮನೆಯಲ್ಲಿ ಜೇಡರ ಬಲೆಗಳು ವಿಪರೀತವಾಗುವುದು. ನೀವು ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಅಂದರೆ ನಿಮ್ಮ ಕುಲದೈವವನ್ನು ಅವರು ತಂತ್ರ ಮಂತ್ರಗಳಿಂದ ಬಂಧಿಸಿದ್ದಾರೆ ಎಂದೇ ಅರ್ಥ. ಈ ಎಲ್ಲಾ ಸಂಕಷ್ಟಗಳಿಂದ ಹೊರಬರಲು ಈ ಕೆಳಗಿನ ಪರಿಹಾರಗಳನ್ನು ತಪ್ಪದೇ ಮಾಡಿ. ಇದನ್ನು ಪೂರ್ಣ ನಂಬಿಕೆಯಿಂದ ಮಾಡಬೇಕು. 1 ಶಿವನ ಅಭಿಷೇಕ. ಸೋಮವಾರ ಅಥವಾ ಶನಿವಾರ 1 ತೆಂಗಿನಕಾಯಿಯನ್ನು ತೆಗೆದುಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಪಾದದ ಬಳಿ ಆ ಕಾಯನ್ನು ಇಟ್ಟು ಯಾವುದಾದರೂ ಅರ್ಚನೆ ಅಥವಾ ಅಭಿಷೇಕ ಮಾಡಿಸಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಎಂದು ಜಪ ಮಾಡಿ. 2 ರಕ್ಷಾ ಕವಚ. ಆ ತೆಂಗಿನಕಾಯಿಯನ್ನು ಮನೆಗೆ ತಂದು 1 ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿರಿ. ಇದನ್ನು ಮಾಡುವಾಗ ಓಂ ಘೋರ ಘೋರೇಭ್ಯೋ ನಮಃ ಎಂಬ ಅಘೋರ ಮಂತ್ರವನ್ನು ಪಠಿಸಿ. ಇದು ನಿಮ್ಮ ಮನೆಯನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುವ ಕವಚವಾಗುತ್ತದೆ. 3 ಹನುಮಂತನ ಆರಾಧನೆ. ನಿತ್ಯವೂ ಹನುಮಾನ್ ಚಾಲೀಸ ಪಠಿಸಿ. ಹನುಮಂತನಿರುವ ಕಡೆ ಯಾವುದೇ ಕ್ಷುದ್ರ ಪೂಜೆಗಳು ಕೆಲಸ ಮಾಡುವುದಿಲ್ಲ. ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಹನುಮಂತನ ಮುಂದೆ ಕುಳಿತುಕೊಂಡು ಈ ಮಂತ್ರವನ್ನು 21 ಬಾರಿ ಹೇಳಿ. ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ. ಇದು ನಿಮ್ಮ ಸುತ್ತಲೂ ಒಂದು ಅದೃಶ್ಯ ಶಕ್ತಿಯ ಗೋಡೆಯನ್ನು ನಿರ್ಮಿಸುತ್ತದೆ. 4 ಶಿವನ ಮೃತ್ಯುಂಜಯ ಮಂತ್ರ. ಶತ್ರುಗಳ ಸ್ತಂಭನ ಪ್ರಯೋಗವನ್ನು ಮುರಿಯಲು ಈ ಮಂತ್ರಕ್ಕಿಂತ ಶ್ರೇಷ್ಠವಾದುದು ಯಾವುದೂ ಇಲ್ಲ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. 5 ಉಪ್ಪು ನೀರಿನ ತಂತ್ರ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಿಮ್ಮ ಮನೆಯನ್ನು ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ. ಇದು ಮನೆಯೊಳಗಿನ ವಾಮಾಚಾರದ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಪ್ರಿಯ ಮಕರ ರಾಶಿಯವರೇ,
2026ರ ಈ ವರ್ಷ ನಿಮಗೆ ರಾಜಯೋಗ ತರಬೇಕಿದೆ. ರಾಹು ಮತ್ತು ಶನಿ ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ. ಆದರೆ ನೀವು ಧೈರ್ಯ ಕೆಡಬೇಡಿ. ಶತ್ರುಗಳು ಎಷ್ಟೇ ಬಲಿಷ್ಠರಾಗಿದ್ದರೂ ಧರ್ಮದ ಹಾದಿಯಲ್ಲಿರುವ ನಿಮಗೆ ಜಯ ಖಚಿತ. ಆ ಎಂ ಅಕ್ಷರದ ವ್ಯಕ್ತಿಯನ್ನು ಗುರುತಿಸಿ ಅವರೊಂದಿಗೆ ಜಗಳವಾಡಬೇಡಿ. ಬದಲಾಗಿ ಅವರಿಂದ ದೂರ ಇರಿ. ನಿಮ್ಮ ಯಶಸ್ಸನ್ನು ಮೌನವಾಗಿ ಆಚರಿಸಿ. ಮಕರ ರಾಶಿಯವರೇ, ಇನ್ನು ಮುಂದೆ ನಿಮ್ಮ ಗುಟ್ಟನ್ನು ಯಾರಿಗೂ ಹೇಳಬೇಡಿ. ಬಾಣ ಬಿಟ್ಟ ಮೇಲೆ ವಾಪಸ್ ಬರುವುದಿಲ್ಲ. ಆಡಿದ ಮಾತುಗಳು ಮರಳಿ ಬರುವುದಿಲ್ಲ. ನಿಮ್ಮ ಅತಿಯಾದ ಮುಕ್ತ ಸ್ವಭಾವವೇ ನಿಮಗೆ ಶತ್ರುಗಳನ್ನು ಸೃಷ್ಟಿಸಿದೆ. ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರಿಂದ ದೂರ ಇರಿ. ಯಾರು ನಿಮ್ಮ ತಪ್ಪುಗಳನ್ನು ಮುಖದ ಮೇಲೆ ಹೇಳುತ್ತಾರೋ ಅವರೇ ನಿಮ್ಮ ನಿಜವಾದ ಹಿತೈಷಿಗಳು. ಯಾರು ಅತಿಯಾಗಿ ನಿಮ್ಮನ್ನು ಹೊಗಳುತ್ತಾರೋ ಅವರ ಬಗ್ಗೆ ಎಚ್ಚರ ಇರಲಿ. ಈ ಏಪ್ರಿಲ್ ತಿಂಗಳು ನಿಮಗೆ ಪರೀಕ್ಷೆ. ಈ ವಿಡಿಯೋ ನಿಮಗೆ ಒಂದು ದಾರಿದೀಪವಾಗಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ದೈವಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.